ಸೂಪರ್ ಡೈರೆಕ್ಷನ್ ಸೂಪರ್ ಆಗಿದೆ. ನೋಡ್ಬೋದು, ಸುಮಾರು ಸಲ ನೋಡ್ಬೋದು, 10 ಸಲ ನೋಡಿದ್ರು ಬೋರ್ ಹೊಡೆಯಲ್ಲ. ಸಖತ್ತಾಗಿದೆ ಪಿಕ್ಚರ್, ತುಂಬ ಚೆನ್ನಾಗಿದೆ. ಡಿಫ್ರೆಂಟಾಗಿ ತಗೊಂಡಿದ್ದಾರೆ ಸ್ಟೋರಿ, ಈ ರೀತಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಪರಮ್ ಸರಿಗೆ ಸೂಪರ್ ಆಗಿ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ. ಧನಂಜಯ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿದೆ. ಫಿಲ್ಮ್ ಸ್ಟೋರಿ, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ರಿಯಲಿ ಇಟ್ ವಾಸ್ ಸೋ ನೈಸ್. ಇಟ್ ವಾಸ್ ನೈಸ್. ಅವರು ಏನೇನು ರಿಯಾಲಿಟಿ ಲೈಕ್ ಫ್ಯಾಮಿಲಿಯಲ್ಲಿ ಒಂದು ಏನೆಲ್ಲ ಸಿಚುವೇಶನ್ಸ್ ಇಲ್ಲ ಆಗ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾರಲ್ಲ, ಇಟ್ ವಾಸ್ ರಿಯಲಿ ನೈಸ್. It was so nice, that family, the love of the mother. It was really so good. Songs, it was next level. It was hitting the another level. It was so nice, trust me. ಸೊ ಮೂವಿ ಸಖತ್ತಾಗಿ ಬಂದಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಒಂದು ಸಿಂಪಲ್ ಕತೆ ಇಟ್ಕೊಂಡು ಸೊ ಮಾಡಿರೋಂಥ ಕತೆ. ಸೊ ಎಲ್ಲರೂ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಇಟ್ಸ್ ನಾಟ್ ಲೈಕ್ ಒಂದು ಆ್ಯಕ್ಟ್ರ್ ಆ್ಯಕ್ಟ್ ಮಾಡ್ತಾರೆ, ಒಂದು ಫ್ಯಾಮಿಲಿ ಆ್ಯಕ್ಟ್ ಮಾಡಿರೋ ಥರ ಫೀಲ್ ಆಗ್ತಿದೆ. ಸೊ ಸಖತ್ತಾಗಿ ಬಂದಿದೆ ಸ್ಟೋರಿ. ಆ್ಯಂಡ್ ಪರಮ್ ಸರ್ಗೆ ಫಸ್ಟ್ ಮೂವಿಗೆ ಹ್ಯಾಟ್ಸ್ ಆಫ್. ಇಟ್ಸ್ ಅ ಗುಡ್ ಮೂವಿ ಆ್ಯಂಡ್ ಸಖತ್ತಾಗಿ ಬಂದಿದೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ. ಸೊ ಜಸ್ಟ್ ಕೋಟಿ ನೋಡ್ಕೊಂಬಂದೆ. ಲೈಕ್ ತುಂಬ ಚೆನ್ನಾಗಿದೆ. ಧನಂಜಯ ಅವ್ರ ಆ್ಯಕ್ಟಿಂಗಿಂದ ಹಿಡಿದು ಲೈಕ್ ದಟ್ ಫ್ಯಾಮಿಲಿ ವ್ಯಾಲ್ಯೂಸ್ ಆ್ಯಂಡ್ ದಟ್ ಎಡ್ಜ್ ಆಫ್ ದ ಸೀಟ್ ಕುತ್ಕೊಂಡು ನೋಡೋ ಅಂಥ ಮೂವಿ. ಕೊನೆವರೆಗೂ ಲೈಕ್ ಯಾವಾಗ ಅಂತ ಅನಿಸ್ತಾ ಇರ್ತದೆ. ದಟ್ ಇನ್ಫ್ಲೂಯೆನ್ಸ್ ಆಗೋದು, ಧನಂಜಯ ಯಾವಾಗ ಇನ್ಫ್ಲೂಯೆನ್ಸ್ ಆಗಿ ಓಕೆ ಕೆಟ್ಟ ದಾರಿ ಹಿಡಿತಾರೋ ಅಥವಾ ಏನು ಮಾಡ್ತಾರೆ ಅಥವಾ ಇಷ್ಟೊಂದೆಲ್ಲ ಆಗಬೇಕಾದ್ರೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲೂ ಲೈಕ್ ಒಂದು ಸೆಕೆಂಡು ಬೋರ್ ಆಗೋಲ್ಲ. ನಮಗೂ ಅಯ್ಯೋ ಅನಿಸ್ತಾ ಇರುತ್ತೆ ಒಂದೊಂದು ಸರಿ ಆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ನಾವು. ಪಾಪ ಅನಿಸ್ತಾ ಇರುತ್ತೆ. ಸೊ ಹಿಂಗೆ ಆಗಬೇಕಿತ್ತು ಗುರು ಅನಿಸುತ್ತೆ. ಲೈಕ್ ಒಂದೊಂದು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಅದೇ ನೆಕ್ಸ್ಟ್ ಏನಾಗ್ಬೋದು, ನೆಕ್ಸ್ಟ್ ಇವಾಗ ತೊಗೊತಾನೆ, ಇವಾಗ ಮಾಡ್ತಾನೆ ಅನಿಸ್ತಾ ಇರುತ್ತೆ. ಬಟ್ ದಟ್ ಪ್ರಿನ್ಸಿಪಲ್ ವಿಚ್ ಹೋಲ್ ಫಿಲಮ್ ಕ್ಯಾರಿ ಮಾಡಿರೋದು ಲೈಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಆಡಿಯನ್ಸ್ನ ಹೌದು ಗುರು ಕರೆಕ್ಟ್ ಹಿಂಗೆ ಇರಬೇಕು ಅನ್ನೋದು ಒಂದು ಲಾಸ್ಟಲ್ಲಿ ಆ ಒಂದು ಮೆಸೇಜ್ ಕನ್ವೆ ಆಗುತ್ತಲ್ಲ, ದಟ್ ಈಸ್ ವೆರಿ ನೈಸ್. ಲೈಕ್ ವೆರಿ ಬ್ಯೂಟಿಫುಲಿ ಏನು ತೋರಿಸಿದ್ದಾರೆ ಪರಮ್ ಅವರು. ಲೈಕ್ ಆಲ್ ದ ಬೆಸ್ಟ್ ಟು ದ ಕೋಟಿ ಟೀಮ್ ಆ್ಯಂಡ್ ಸೂಪರ್ ಆಗಿದೆ ಫಿಲಮ್. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಮಿಡಲ್ ಕ್ಲಾಸ್ ಹೆಂಗಿರುತ್ತೆ ಅನ್ನೋದು ಕರೆಕ್ಟಾಗಿ ತೋರಿಸಿದ್ದಾರೆ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಂಡಿಂಗ್ ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಾಂಗ್ಸು ತುಂಬ ಲೈಕ್ ಅಡಿಕ್ಟಿವ್ ಆಗಿದೆ, ಕೇಳಿಸ್ಕೊತಾನೆ ಇರಬೇಕು ಅನಿಸುತ್ತೆ. ಎಂಡಿಂಗ್ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲರದು ತುಂಬ ಚೆನ್ನಾಗಿದೆ. ಆ್ಯಂಡ್ ತಂಗಿ ಪಾಟು ನಮಗೆ ತುಂಬ ಇಷ್ಟ ಆಯಿತು. ಲೈಕ್ ವಿ ಕ್ಯಾನ್ ಕನೆಕ್ಟ್ ಆ ಥರ ಆಯಿತು. ಕೋಟಿ ಸಿನಿಮಾ ನೋಡಿದ್ವಿ. ಈ ಒಂದು 2024 ಒಂದು ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಡಾಲಿ ಧನಂಜಯ್ ಅವರು ಸ್ಕ್ರೀನ್ ಮೇಲೆ ಕಾಣಿಸಿ ತುಂಬ ಭಾಳ ಗ್ಯಾಪ್ ಆಗಿತ್ತು. ಸೊ ಇಟ್ ವಾಸ್ ಅ ವೆರಿ ಗುಡ್ ಕಮ್ ಬ್ಯಾಕ್. ಇನ್ನೊಂದು ಇದು ಏನೋ ಕೌಟುಂಬಿಕ ಚಿತ್ರ, ಅಂದರೆ ಫ್ಯಾಮಿಲಿ ಅವರೆಲ್ಲ ಬಂದು ನೋಡೋ ಅಂಥ ಒಂದು ಸಿನಿಮಾ. ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಫ್ಟರ್ ಲಾಂಗ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಏನೇನೋ ಆಗ್ತಿರ್ಬೇಕಾದ್ರೆ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇಟ್ಕೊಂಡು, ಒಂದು ಫ್ಯಾಮಿಲಿ ಮೌಲ್ಯಗಳನ್ನ ಇಟ್ಕೊಂಡು ಕನ್ನಡದಲ್ಲಿ ಒಂದು ಅತ್ಯುತ್ತಮ ಸಿನಿಮಾ ಬಂದಿದೆ ಕೋಟಿ ಅಂತ. ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ಅದರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ತನುಜಾ ಮಾಡಿದ್ದಾಳೆ, ಋತು ಶಾಮ್ನೂರು ಮಾಡಿದ್ದಾರೆ. ಅವ್ರು ದೆ ಡಿಡ್ ದೇರ್ ಜಾಬ್ ವೆರಿ ವೆಲ್. ಆ್ಯಂಡ್ ಪರಮ್ ಸರ್ ಅದ್ಭುತವಾದಂಥ ಸ್ಕ್ರಿಪ್ಟು, ಅದ್ಭುತವಾದಂಥ ಕತೆ ಆ್ಯಂಡ್ ಅದ್ಭುತವಾದ ಡೈರೆಕ್ಷನ್. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಲ್ಲಿ ಬಂದು ನೋಡಿ ಹರಿಸಿ ಹಾರೈಸಿ. ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಸಿನಿಮಾದ ಕಂಟೆಂಟ್ ತುಂಬ ಚೆನ್ನಾಗಿದೆ. ಕಂಟೆಂಟ್ ಕೋರ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ. ಐ ಥಿಂಕ್ ಪ್ರತಿಯೊಬ್ಬರು ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು. ಪ್ಲಸ್ ಪರಮ್ ಅವ್ರು ಹೇಳಿದರು ಅವ್ರಿಗೆ 1 ಗಂಟೆ ಹಂಗೆ ಲೈಕ್ ಅವ್ರು ಕಾಲ್ ಮಾಡಿದ್ರೆ ಯಾರೂ ಎತ್ತಲ್ಲ, ಆ ಥರ ಯಾರೋ ಅವ್ರಿಗೆ ಹೇಳಿದ್ರಂತೆ. ನಂಗೆ ಗೊತ್ತಿಲ್ಲ ಮಹಾನ್ ಭಾವ್ರು ಯಾರು ಹೇಳಿರೋದಂತ. ಬಟ್ ನಾನಂತೂ ಈಗ ಜಸ್ಟ್ ಫಿಲಮ್ ಮುಗೀತು, ನಾನು ಪಕ್ಕಾ ಪರಮ್ ಅವ್ರು ಕಾಲ್ ಮಾಡಿಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅವ್ರಿಗೆ 100% 1 ಗಂಟೆ ಮೇಲೆ ಕಂಪ್ಲೀಟಾಗಿ ಕಾಲ್ ಎಂಗೇಜ್ ಆಗಿರುತ್ತೆ. ಆ ಥರ ಒಂದು ಸಿನಿಮಾ ಇದೆ. ಐ ಥಿಂಕ್ ಒಬ್ಬ ನಿರ್ದೇಶಕ ಇದರಿಂದ ಬಂದು ಟಿ ವಿ ಮಾಧ್ಯಮದಿಂದ ಬಂದು ಈ ಥರದ್ದೆಲ್ಲ ಮಾಡ್ಕೊಬಂದು ಅದಾದಮೇಲೆ ಈ ಥರ ಒಂದು ಸಿನಿಮಾ ಮಾಡಿ ಜನಕ್ಕೆ ಎಂಟರ್ಟೈನ್ ಮಾಡೋದು ಮತ್ತು ಎಡ್ಜ್ ಆಫ್ ದ ಸೀಟ್ ಇಡೋದಂದರೆ ಇಟ್ ಇಸ್ ಅ ಗ್ರೇಟ್ ಟಾಸ್ಕ್. ಮತ್ತು ಹುಲಿ ವೇಷನೂ ತುಂಬ ಚೆನ್ನಾಗಿದೆ. ಮೋಕ್ಷ ಅವರಾಗಿರ್ಬೋದು, ಧನಂಜಯ್ ಆಗಿರ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾನ ಒಂದು ಚಿತ್ರಮಂದಿರಕ್ಕೆ ನೋಡಿ. ಓವರಾಲ್ ಸಖತ್ತಾಗಿದೆ ಮೂವಿ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ಮೂವಿ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಧನಂಜಯ್ ಸರ್ ಸಖತ್ತಾಗಿ ಮಾಡಿದ್ದಾರೆ. ಆ್ಯಸ್ ನನ್ನ ಫ್ರೆಂಡ್ ಮಹತಿ ಕ್ಯಾರೆಕ್ಟರ್ ತನುಜಾ ವೆಂಕಟೇಶ್ ಅಂತ, ಅವರು ಸಖತ್ತಾಗಿ ಪ್ರತಿಯೊಬ್ಬರು ಕೂಡ ಒಬ್ಬರು ಇಲ್ಲ ಅಂದ್ರೆ ಮೂವಿ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಸೊ ಎವ್ರಿಬಡಿ ಹ್ಯಾವ್ ಗಿವನ್ ದೇರ್ 100%. ಸಖತ್ತಾಗಿದೆ. ಎಲ್ಲರೂ ಬಂದು ಮೂವಿನ ನೋಡಿ.